ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಡಿಕೆಶಿ ಪದಗ್ರಹಣಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇವತ್ತು ಸಿಎಂ ಆಗಿ ಕನಕಪುರದ ಬಂಡೆ ಪದಗ್ರಹಣವನ್ನ ಸ್ವೀಕರಿಸಲಿದ್ದಾರೆ. ರಾಜ್ಯ ರಾಜಕಾರಣದ ಬಹುದೊಡ್ಡ ಸುದ್ದಿ ಅಂತಾನೆ ಹೇಳ್ಬೋದು. ಡಿಕೆ ಶಿವಕುಮಾರ್ ಅವರ ಹಲವಾರು ವರ್ಷಗಳ ಕನಸು ಇವತ್ತು ನನಸಾಗ್ತಾ ಇದೆ. ಇವತ್ತು ಸಿಎಂ ಆಗಿ ಕನಕಪುರದ ಬಂಡೆ ಪದಗ್ರಹಣವನ್ನ ಸ್ವೀಕರಿಸಲಿದ್ದಾರೆ. ಸಂಜೆ 4:05 ಶುಭ ಮುಹೂರ್ತದಲ್ಲಿ ಪಟ್ಟಾಭಿಷೇಕವನ್ನ ಏರಲಿದ್ದಾರೆ ಡಿಕೆ ಶಿವಕುಮಾರ್. ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ಪ್ರಮಾಣ ವಚನಕ್ಕೆ ಈಗಾಗಲೇ ಸಕಲ ಸಿದ್ಧತೆ ಮಾಡಲಾಗಿರುವಂತದ್ದು. ಡಿಕೆ ಶಿವಕುಮಾರ್ ಅವರ ಕನಸು ಇವತ್ತು ನನಸಾಗ್ತಾ ಇದೆ. ಈ ಕನಸಿಗಾಗಿ ಅದೆಷ್ಟೋ ವರ್ಷಗಳು ಪರಿಶ್ರಮ ಪಟ್ಟಂತಹ ಬಂಡೆ ಇವತ್ತು ಶಿಲ್ಪಿಯಾಗಿ ನೋಡಿ. ಇಷ್ಟು ವರ್ಷಗಳ ಕಾಲ ಅವರನ್ನ ಯಾರೇ ಎಷ್ಟೇ ಟೀಕೆ ಮಾಡಿದ್ರು, ಅವರನ್ನ ಕುಗ್ಸೋದಕ್ಕೆ ನೋಡಿದ್ರು, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದೇ ಇಲ್ಲ ಅಂತ ಕೆಣಕಿದ್ರು. ಆದ್ರೂ ಕೂಡ ಅದೆಲ್ಲವನ್ನ ಮನದಲ್ಲೇ ಇಟ್ಟುಕೊಂಡು ಯಾವ ಟೀಕೆಗೂ ರಿಯಾಕ್ಟ್ ಮಾಡದೆ ದೇವರು, ಪೂಜಾ, ಯಾಗ, ಯಜ್ಞಾದಿಗಳು, ಮಠ ಮಾನ್ಯಗಳಿಗೆ ಅಂದ್ರೆ ದೇವರನ್ನ ನಂಬಿದವರಿಗೆ ಯಾವತ್ತೂ ಕೂಡ ಕೆಡಕಾಗೋದಿಲ್ಲ ಅನ್ನೋದಕ್ಕೆ ಡಿಕೆ ಶಿವಕುಮಾರ್ ಅವರೇ ಪ್ರಮುಖ ಉದಾಹರಣೆ ಅಂತಾನೆ ಹೇಳ್ಬೋದು. ಡಿಕೆ ಶಿವಕುಮಾರ್ ಅವರು ಸುತ್ತದೇ ಇರುವಂತಹ ದೇವಸ್ಥಾನಗಳಿಲ್ಲ, ಮಠ ಮಾನ್ಯಗಳಿಲ್ಲ, ಪೂಜೆ ಪುನಸ್ಕಾರಗಳಿಲ್ಲ. ಡಿಕೆ ಶಿವಕುಮಾರ್ ಅವರ ಈ ಹಲವು ವರ್ಷಗಳ ಕನಸು ನನಸಾಗೋದಕ್ಕೆ ಬಹಳ ಪರಿಶ್ರಮ ಇದೆ. ಹಾಗೆ ದೇವರ ಆಶೀರ್ವಾದವೂ ಕೂಡ ಇದೆ. ಪ್ರಮಾಣ ವಚನ ಬೋಧಿಸೋದಕ್ಕೆ ಈಗಾಗಲೇ ರಾಜ್ಯಪಾಲರು ಕೂಡ ರೆಡಿಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ 10 ರಿಂದ 12 ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡೋ ಸಾಧ್ಯತೆ ದಟ್ಟವಾಗಿದೆ. ಡಿಕೆಶಿ ಪದಗ್ರಹಣ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್, ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ, ಮಠಾಧೀಶರು, ಸ್ವಾಮೀಜಿಗಳು ಸೇರಿದಂತೆ ಹಲವರು ಪದಗ್ರಹಣದಲ್ಲಿ ಭಾಗಿಯಾಗಲಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕ ಒಂದು ಕಡೆ ಇರಲಿ, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಯಾವ ಮೂಲೆಗೆ ಹೋದ್ರು, ಯಾವ ಏರಿಯಾಗೆ ಹೋದ್ರೂ ಕೂಡ ದೊಡ್ಡ ದೊಡ್ಡ ಕಟೌಟ್ಗಳು, ಬ್ಯಾನರ್ಗಳು, ಹಾರ ತುರಾಯಿಗಳನ್ನ ಹಿಡ್ಕೊಂಡು ಅವರ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿ ಆಗ್ತಾರಪ್ಪ ಅಂತ ಒಂದು ಕಡೆ ಎಲ್ಲರೂ ಕೂಡ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳ ಕನಸು ನೋಡಿ. ಅಭಿಮಾನಿಗಳಿಗೂ ಕೂಡ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು. ಅವರು ಪಟ್ಟಂತಹ ಪರಿಶ್ರಮ, ಕಾಂಗ್ರೆಸ್ ಪಕ್ಷಕ್ಕಾಗಿ ಅವರು ನಡೆಸಿರುವಂತಹ ಹೋರಾಟ ನಿಜಕ್ಕೂ ಕೂಡ ಅದನ್ನ ಯಾರೂ ಕೂಡ ಮಾಡೋದಕ್ಕಾಗೋದಿಲ್ಲ. ಅವ್ರಿಗೆ ಎಷ್ಟೇ ಅನಾರೋಗ್ಯದ ಸಮಸ್ಯೆ ಇರಲಿ, ಏನೇ ಆಗಿರ್ಬೋದು, ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಾಳ್ಯದಲ್ಲಿ ನಡ್ಕೊಂಡು ಬಂದಿರುವಂತಹ ಹಾದಿ ನಿಜಕ್ಕೂ ಕೂಡ ಬಹಳ ಮೆಚ್ಚಬೇಕಾಗಿರುವಂಥದ್ದು. ಸೊ ಹಾಗಾಗಿ ಅವರಿಗೆ ಒಂದು ಅವಕಾಶವನ್ನ ಕೊಡಿ ಅಂತ ಅವರ ಅಭಿಮಾನಿಗಳು ಸೇರಿದಂತೆ ಸಾಕಷ್ಟು ನಾಯಕರು ದುಂಬಾಲು ಬಿದ್ದಿದ್ರು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ ವೆಂಕಟೇಶ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ರೇಣುಕಾ, ಒಂದು ಕಡೆ ಗಮನಿಸ್ತಾ ಇದ್ದೀವಿ, ನಿಜಕ್ಕೂ ಕೂಡ ಇವತ್ತು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡಬಹುದಾದಂತಹ ದಿನ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಲವಾರು ವರ್ಷಗಳ ಕನಸು ಡಿಕೆ ಶಿವಕುಮಾರ್ ಅವರು ಇಟ್ಕೊಂಡಿದ್ರು, ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನುವಂತಹ ಒಂದು ಮಹದಾಸೆಯನ್ನ ಇಟ್ಕೊಂಡಿದ್ರು. ಇವತ್ತು ಆ ಸುದಿನ ಬಂದೇ ಬಿಟ್ಟಿದೆ. ಸಂಜೆ 4:05 ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ? ಇಷ್ಟೊಂದು ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿರುವಂತಹ ಡಿಕೆ ಶಿವಕುಮಾರ್ ಅವರು ಕೂಡ ಈಗಾಗಲೇ ಎಲ್ಲಾ ರೀತಿಯಾದಂತಹ ತಯಾರಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಇದ್ರ ಜೊತೆಗೇನೆ ಒಂದಿಷ್ಟು ಬೆಂಬಲಿಗರು ಮತ್ತೆ ಅವರ ಹಿತೈಷಿಗಳು ಕೂಡ ಸಾಕಷ್ಟು ಸಂಭ್ರಮಾಚರಣೆಯನ್ನು ಕೂಡ ಮಾಡ್ಕೊಳ್ತಾ ಇರುವಂತದ್ದು. ಇತ್ತ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಮುನ್ನ
ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಆಶೀರ್ವಾದವನ್ನು ಕೂಡ ತೆಗೆದುಕೊಂಡಿರುವಂತದ್ದು. ಇದ್ರ ಜೊತೆಗೆ ಮನೆ ದೇವರು ಕೆಂಕೇರಮ್ಮ ದರ್ಶನವನ್ನು ಕೂಡ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಕೂಡ ಪಡೆದುಕೊಂಡಿದ್ದಾರೆ. ತಂದೆಯ ಸಮಾಧಿಗೂ ಕೂಡ ಪೂಜೆ ಸಲ್ಲಿಸಲಿದ್ದಾರೆ. ಅದರ ಜೊತೆಗೆ ತಾಯಿ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳಲಿದ್ದಾರೆ. ಅದಾದ ನಂತರ ಸಂಜೆ 4:05 ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮವು ಕೂಡ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮ ರಾಜ್ಯದಲ್ಲಿ ಇತಿಹಾಸ ಸೃಷ್ಟಿಸುವಂತಹ ಕಾರ್ಯಕ್ರಮ ಅಂತ ಹೇಳಿ ಕೂಡ ಸಾಕಷ್ಟು ಜನರು ಕೂಡ ಈಗಾಗಲೇ ಹೇಳ್ತಾ ಇರುವಂತದ್ದು. ಯಾಕೆಂತಂದ್ರೆ ಇದೇ ಮೊದಲ ಬಾರಿಗೆ ಸಂಪ್ರದಾಯಬದ್ಧವಾಗಿ ಮತ್ತೆ ಅನೇಕ ಬೇರೆ ಬೇರೆ ಸಮುದಾಯದ ಒಂದು ಶ್ರೀಗಳನ್ನು ಕೂಡ ಕರೆದುಕೊಂಡು ಬಂದು ಚರ್ಚ್ ಫಾದರ್ ಇರ್ಬೋದು, ಮಸೀದಿಯ ಒಂದು ಮುಖಿಗಳಿರ್ಬೋದು, ಬೇರೆ ಬೇರೆ ರೀತಿಯ ಸಮುದಾಯಕ್ಕೆ ಸೇರಿದಂತಹ ಎಲ್ಲಾ ಒಂದು ಸಮುದಾಯ ನಾಯಕರುಗಳನ್ನು ಕೂಡ ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಕೂಡ ಆಹ್ವಾನ ನೀಡಿರುವಂತದ್ದು. ಆ ಒಂದು ಪ್ರಮಾಣ ವಚನದಲ್ಲಿ ಪ್ರಮುಖವಾಗಿ ಪೌರ ಕಾರ್ಮಿಕರು ಸೇರಿದಂತೆ ಕರ್ನಾಟಕ ಪರ ಹೋರಾಟಗಾರರು, ಜನಸಾಮಾನ್ಯರು, ಅದೇ ರೀತಿಯಾದಂತಹ ಕನಕಪುರ ಒಂದು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳನ್ನು ಕೂಡ ಈ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೂ ಕೂಡ ಈಗಾಗಲೇ ಡಿ.ಕೆ. ಅವರು ಕೂಡ ಆಹ್ವಾನವನ್ನು ಕೂಡ ನೀಡಿರುವಂತದ್ದು. ಚಂದ್ರಕಲಾ, ಈಗಾಗಲೇ ಲೋಕಭವನದಲ್ಲೂ ಕೂಡ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಲೋಕಭವನದ ಸುತ್ತಮುತ್ತವೂ ಕೂಡ ಯಾವುದೇ ರೀತಿಯಾದಂತಹ ಅನಾಹುತ ಘಟನೆಗಳು ಕೂಡ ನಡಿಬಾರ್ದು ಅಂತ ಹೇಳಿ ಕೂಡ ಎಲ್ಲಾ ರೀತಿಯಾದಂತಹ ಖಾಕಿ ಕಟ್ಟೆಚ್ಚರವನ್ನು ಕೂಡ ವಹಿಸಿರುವಂತದ್ದು. ಸರಿ ಸುಮಾರು 10,000ಕ್ಕಿಂತ ಹೆಚ್ಚಾಗಿ ಜನಸಾಮಾನ್ಯರು ಕೂಡ ಸೇರುವ ಸ್ಥಳ ಆಗಿರೋದ್ರಿಂದ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಕೂಡ ನಡಿಬಾರ್ದು. ಜೊತೆಗೆ ಯಾರೂ ಕೂಡ ಈ ಒಂದು ಪ್ರಮಾಣ ವಚನವನ್ನು ಕೂಡ ಮಿಸ್ ಮಾಡ್ಕೊಳ್ಬಾರ್ದು ಅಂತ ಹೇಳಿ ಕೂಡ ವಿಧಾನಸೌಧದ ಸುತ್ತಮುತ್ತವೂ ಕೂಡ ಎಲ್ಇಡಿಯ ಒಂದು ಪರದೆಯನ್ನು ಕೂಡ ಅಳವಡಿಕೆ ಮಾಡಿರುವಂತದ್ದು. ರಸ್ತೆಗಳ ಮಧ್ಯಗಳಲ್ಲೂ ಕೂಡ ಎಲ್ಇಡಿಯ ಪರದೆಯನ್ನು ಕೂಡ ಅಳವಡಿಕೆ ಮಾಡಲಾಗಿರುವಂತದ್ದು. ಅಲ್ಲಿ ಕೂಡ ಪದಗ್ರಹಣ ಒಂದು ಕಾರ್ಯಕ್ರಮವನ್ನು ಕೂಡ ವೀಕ್ಷಣೆ ಮಾಡಬಹುದು. ಇದ್ರ ಜೊತೆಗೇನೆ ಡಿ.ಕೆ. ಅವರ ಬೆಂಬಲಿಗರು ಕೂಡ ಒಂದಿಷ್ಟು ಏರಿಯಾಗಳಲ್ಲೂ ಕೂಡ ಎಲ್ಇಡಿ ಪರದೆ ಮತ್ತೆ ಒಂದು ಕಾರ್ಯಕ್ರಮ ವೀಕ್ಷಣೆಗೆ ಬರುವಂತಹ ಎಲ್ರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು. ಒಟ್ನಲ್ಲಿ ಡಿ.ಕೆ. ಈ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗಾಗಲೇ ಎಲ್ಲಾ ರೀತಿಯಾದಂತಹ ತಯಾರಿ ಮಾಡ್ಕೊಂಡಿರುವಂತದ್ದು. ಇದ್ರ ಜೊತೆಗೇನೆ ಅವರೊಟ್ಟಿಗೆ 10 ರಿಂದ 12 ಸಚಿವರುಗಳು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ಅಂತ ಹೇಳಿ ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು. ಅವರ ಒಂದು ಪ್ರಮಾಣ ವಚನಕ್ಕೂ ಕೂಡ ಈಗಾಗಲೇ ಎಲ್ಲಾ ರೀತಿಯಾದಂತಹ ತಯಾರಿ ಮಾಡ್ಕೊಂಡಿರುವಂತದ್ದು. ಸಂಜೆ 4:05 ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮವೂ ಕೂಡ ಶುರುವಾಗಲಿದೆ. ರೇಣುಕಾ, ಮತ್ತೊಂದು ಕೂಡ ಗಮನಿಸಬೇಕಾಗುತ್ತೆ ನೋಡಿ. ಡಿ.ಕೆ. ಶಿವಕುಮಾರ್ ಅವರ ಆಸೆ ಒಂದು ಕಡೆ ಆದ್ರೆ ಅವರ ತಮ್ಮ ಡಿ.ಕೆ. ಸುರೇಶ್ ಅವರ ಆಸೆ ಬಹುದೊಡ್ಡ ಕನಸಂತಾನೆ ಹೇಳ್ಬೋದಿತ್ತು. ಇತ್ತ ಅವರ ಅಭಿಮಾನಿಗಳಲ್ಲೂ ಕೂಡ ಈಗ ಆಸೆ ಆಕಾಂಕ್ಷೆ ಹೆಚ್ಚಾಗಿರೋದ್ರಿಂದ ಡಿ.ಕೆ. ಶಿವಕುಮಾರ್ ಅವರ ಪಟ್ಟಾಭಿಷೇಕವನ್ನ ಕಣ್ತುಂಬಿಕೊಳ್ಳಬೇಕು. ಹಾಗಾದ್ರೆ ಈ ಅಭಿಮಾನಿಗಳ ಅಶ್ವದ್ಗಾರ ಹೇಗಿದೆ ಸದ್ಯಕ್ಕೆ ಅಂತ? ಖಂಡಿತವಾಗ್ಲೂ ಚಂದ್ರಕಲಾ, ಮುಂದಿನ ರಾಜ್ಯದ ಸಿಎಂ ಡಿ.ಕೆ. ಶಿವಕುಮಾರ್ ಅಂತ ಹೇಳಿ ಘೋಷಣೆ ಯಾದಾಗಿನಿಂದ ಕ್ಷಣದಿಂದಲೂ ಕೂಡ ಅಭಿಮಾನಿಗಳ ಒಂದು ಸಂಭ್ರಮ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ತಮ್ಮ ಕ್ಷೇತ್ರಗಳಲ್ಲಿ ಕೂಡ ಸಾಕಷ್ಟು ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಕೂಡ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ನಂತರ ಈ ಪದಗ್ರಹಣ ಕಾರ್ಯಕ್ರಮದ ನಂತರ ಭಾರತ್ ಜೋಡೋ ಭವನದಲ್ಲೂ ಕೂಡ ಧನ್ಯವಾದ ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹಮ್ಮಿಕೊಂಡಿರುವಂತದ್ದು. ಅಲ್ಲಿ ಹೋಗ್ತಾರೆ ಯಾರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ನೇರವಾಗಿ ಬಂದು ವೀಕ್ಷಣೆ ಮಾಡ್ಲಿಕ್ಕೆ ಆಗಿಲ್ಲ ಅವ್ರಿಗೆಲ್ರಿಗೂ ಕೂಡ ಧನ್ಯವಾದಗಳನ್ನು ಕೂಡ ಹೇಳ್ತಾರೆ. ಅದ್ರ ಜೊತೆಗೆ ಕಾರ್ಯಕ್ರಮವನ್ನು ಮಿಸ್ ಮಾಡ್ಕೊಳ್ಬಾರ್ದು ಅಂತ ಹೇಳಿ ಕೂಡ ಈಗಾಗಲೇ ಎಲ್ಲೆಲ್ಲಿ ಎಲ್ಇಡಿ ಟಿವಿಗಳನ್ನು ಅಳವಡಿಕೆ ಮಾಡಬೇಕು ಎಲ್ಲಾ ರೀತಿಯಲ್ಲೂ ಕೂಡ ಈಗಾಗಲೇ ಕ್ರಮವನ್ನು ಕೂಡ ತೆಗೆದುಕೊಂಡಿರುವಂತದ್ದು. ಜೊತೆಗೆ ಜನಸಾಮಾನ್ಯರಿಗೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆ ಆಗ್ಬಾರ್ದು ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಲೋಕಭವನದಲ್ಲಿ ಈ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರುವಂತದ್ದು. ಈಗಾಗಲೇ ನಾವು ಕೂಡ ನೋಡ್ಬೋದು, ಬೆಂಗಳೂರಿನಾದ್ಯಂತ ಅನೇಕ ಕಡೆ ಮುಂದಿನ ಸಿಎಂ ಮತ್ತೆ ನೂತನ ಸಿಎಂ ಡಿ.ಕೆ. ಶಿವಕುಮಾರ್ ಅಂತೇಳಿ ಸಾಕಷ್ಟು ಫ್ಲೆಕ್ಸ್ ಗಳನ್ನು ಕೂಡ ಹಾಕಿರುವಂತದ್ದು. ವಿಧಾನಸೌಧದ ಮುಂದ್ಗಡೆ ಮತ್ತೆ ಲೋಕಭವನದ ಮುಂದ್ಗಡೆಯೂ ಕೂಡ ತಮ್ಮ ಬೆಂಬಲಿಗರು ಮತ್ತೆ ಅಭಿಮಾನಿಗಳು ಕೂಡ ಎಲ್ಲರೂ ಕೂಡ ಸಂಭ್ರಮದಿಂದ ಈ ಒಂದು ಕಾರ್ಯಕ್ರಮವನ್ನು ಕೂಡ ಆಚರಣೆ ಮಾಡ್ತಾ ಇರುವಂತದ್ದು. ರಾಜ್ಯದಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಒಂದು ಹಬ್ಬದ ವಾತಾವರಣವೇ ತಮ್ಮ ಬೆಂಬಲಿಗರು ಮತ್ತೆ ಅಭಿಮಾನಿಗಳು ಕೂಡ ಸೃಷ್ಟಿ ಮಾಡಿರುವಂತದ್ದು. ಚಂದ್ರಕಲಾ, ಥ್ಯಾಂಕ್ ಯು ರೇಣುಕಾ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ಗಾಗಿ.